ದಕ್ಷಿಣ ಕಾಶಿ ನಂಜನಗೂಡಿನ ಕಪಿಲಾ ನದಿ ತೀರದಲ್ಲಿರುವ ಪವಿತ್ರ ಸ್ಥಳವಾದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ನಡೆಯುತ್ತಿರುವ 28ನೇ ಬ್ರಹ್ಮೋತ್ಸವದ ಅಂಗವಾಗಿ ಇಂದು ಮಾಲಾಧಾರಿ ಅಯ್ಯಪ್ಪ ಭಕ್ತರ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಭಗವಾನ್ ಶರಣಂ ಭಗವತಿ ಶರಣಂ 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 ಅಯ್ಯಪ್ಪ ಭಗವಾನ್ ಶರಣಂ ಭಗವತಿ ಶರಣಂ 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 ಅಯ್ಯಪ್ಪ ಭಗವತಿ ಶರಣಂ ಭಗವಾನ್ ಶರಣಂ 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 ಅಯ್ಯಪ್ಪ ಭಗವತಿ ಶರಣಂ ಭಗವಾನ್ ಶರಣಂ 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 ಅಯ್ಯಪ್ಪ. ಬುಧವಾರ ರಾತ್ರಿ ಸುಮಾರು 300ಕ್ಕೂ ಹೆಚ್ಚು ಅಯ್ಯಪ್ಪ ಭಕ್ತರಿಗೆ ನಂಜನಗೂಡಿನ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಇರುಮುಡಿ ಕಟ್ಟಿದ್ದ ಎಲ್ಲಾ ಭಕ್ತರನ್ನ ವಾಹನಗಳಲ್ಲಿ ಮೈಸೂರಿನ ಶ್ರೀ ದತ್ತ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಕರೆತರಲಾಯಿತು. ಗುರುಸ್ವಾಮಿಗಳಾದ ಶ್ರೀ ದೇವರಾಜ ಸ್ವಾಮಿ ನೇತೃತ್ವದಲ್ಲಿ ಇಂದು ಬೆಳಗಿನ ಜಾವ 5 ಗಂಟೆಗೆ ಮೈಸೂರಿನ ದತ್ತ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ಬೃಹತ್ ಪಾದಯಾತ್ರೆ ನಡೆಸುವ ಮೂಲಕ ನಂಜನಗೂಡಿನ ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ಬಂದು ಸಮಾಪ್ತಿಯಾಯಿತು. ಇನ್ನು ನಡೆದ ಬೃಹತ್ ಪಾದಯಾತ್ರೆಯಲ್ಲಿ 1 ವರ್ಷದ ಮಗುವಿನಿಂದ ಹಿಡಿದು ವಯೋವೃದ್ಧರಾಗಿ ಮಕ್ಕಳು, ಪುರುಷರು ಮತ್ತು ಮಹಿಳಾ ಭಕ್ತರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಶ್ರೀ ಅಯ್ಯಪ್ಪ ಸ್ವಾಮಿಗೆ ತಮ್ಮ ಭಕ್ತಿ ನಮನ ಸಲ್ಲಿಸಿದರು. ಇನ್ನು ಮೈಸೂರಿನಿಂದ ನಂಜನಗೂಡಿಗೆ ಪಾದಯಾತ್ರೆಯಲ್ಲಿ ಬಂದ ಅಯ್ಯಪ್ಪ ಭಕ್ತರಿಗೆ ಮಾರ್ಗ ಮಧ್ಯೆ ಮಲ್ಲನ ಮೂಲೆ ಮಠದಲ್ಲಿ ದಾನಿ ಒಬ್ಬರು ಉಪಹಾರದ ವ್ಯವಸ್ಥೆ ಕಲ್ಪಿಸಿದ್ದಲ್ಲದೆ ಕಡಕೊಳ ಸೇರಿದಂತೆ ದಾರಿ ಉದ್ದಕ್ಕೂ ಪಟಾಕಿ ಸಿಡಿಸಿ ಕರ್ಪೂರ ಹಚ್ಚಿ ಗುರುಸ್ವಾಮಿಗಳಿಗೆ ಮಾಲಾರ್ಪಣೆ ಮಾಡಿ ಅವರ ಜೊತೆ ಬಂದ ಎಲ್ಲಾ ಪಾದಯಾತ್ರಿಗಳಿಗೆ ನೀರು, ಬಿಸ್ಕೆಟ್, ಟೀ, ಕಾಫಿ, ತಂಪು ಪಾನೀಯ ನೀಡುವ ಮೂಲಕ ಅದ್ಧೂರಿಯಾಗಿ ಸ್ವಾಗತಿಸುತ್ತಿದ್ದುದು ವಿಶೇಷವಾಗಿತ್ತು. ಮೈಸೂರಿನಿಂದ ಸುಮಾರು 25 ಕಿಲೋಮೀಟರ್ ದೂರ ಕಾಲ್ನಡಿಗೆಯಲ್ಲಿ ಬಂದ ಅಯ್ಯಪ್ಪ ಭಕ್ತರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಮಧ್ಯಾಹ್ನ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯ ತಲುಪಿ ಪವಿತ್ರ 18 ಮೆಟ್ಟಿಲುಗಳನ್ನು ಹತ್ತುವ ಮೂಲಕ ದೇವಾಲಯ ಒಳ ಪ್ರವೇಶಿಸಿ ಶ್ರೀ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದು ತಮ್ಮ ಭಕ್ತಿ ಭಾವ ಮೆರೆದರು. ಇನ್ನು ಗುರುಸ್ವಾಮಿಗಳಾದ ಶ್ರೀ ದೇವರಾಜ ಸ್ವಾಮಿ ಮಾತನಾಡಿ ಪಾದಯಾತ್ರೆಯ ಬಗ್ಗೆ ವಿವರಿಸಿದರು. ಸ್ವಾಮಿ ಶರಣಂ ಸ್ವಾಮಿ ಶರಣಂ ಸ್ವಾಮಿ ಶರಣಂ. ಇದು 28ನೇ ವರ್ಷದ ಬ್ರಹ್ಮೋತ್ಸವದ ಅಂಗವಾಗಿ ಈ ದಿನ ಪಾದಯಾತ್ರೆ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನದಿಂದ ಬೆಳಗ್ಗೆ 5 ಗಂಟೆಗೆ ನಾವು ಹೊರಟಿದ್ದೀವಿ. ಅಲ್ಲಿಂದ ನಾವು ಕಡ್ಕೊಳಕ್ಕೆ ಬಂದು ಅಲ್ಲೊಂದು ಪೂಜೆ ಮುಗಿಸಿ ಮಲ್ಲನ ಮೂಲೆ ಮಠಕ್ಕೆ ಬಂದು ಅಲ್ಲಿ ತಿಂಡಿ ಉಪಹಾರ ತಗೊಂಡು ತದನಂತರ ನಂಜನಗೂಡಿನ ಪ್ರಮುಖ ಬೀದಿಗಳಲ್ಲಿ ಪಾದಯಾತ್ರೆ ಮಾಡಿ ನಾವು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದರ ಮಧ್ಯೆ ದಾರಿ ಉದ್ದಕ್ಕೂ ಕೂಡ ತುಂಬ ಗೌರವ ಕೊಟ್ಟು ನಮ್ಮನ್ನು ಸ್ವಾಗತ ಮಾಡಿದ್ದಾರೆ. ಹಲವಾರು ಅಂಗಡಿಗಳವರು, ಮಾಲೀಕರು, ವ್ಯಾಪಾರಗಾರರು ಭಕ್ತಿ ಶ್ರದ್ಧೆಯಿಂದ ನಡೆಸ್ಕೊಂಡಿದ್ದಾರೆ. ಇದಾದ ನಂತರ ನಾಳೆ ಕಾರ್ಯಕ್ರಮ. ಇವತ್ತು ಅಲ್ಲಿಂದ ಪ್ರಮುಖ ಬೀದಿಗಳಲ್ಲಿ ಬಂದು ದೇವಸ್ಥಾನಕ್ಕೆ ಬಂದು 18 ಮೆಟ್ಟಿಲುಗಳನ್ನ ಎಲ್ಲ ಸ್ವಾಮಿಗಳು ಕೂಡ ಇರುಮುಡಿ ಹೊತ್ತು 18 ಮೆಟ್ಟಿಲು ಹತ್ತಿ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿ ಈಗ ನಾವೆಲ್ಲರನ್ನೂ ಕೂಡ ಊಟಕ್ಕೆ ಕರೆದಿದ್ದೀವಿ. ಊಟ ಮಾಡ್ತಾ ಇದ್ದಾರೆ. ಇದಾದ ನಂತರ ನಾಳೆ ನಾವು ತುಪ್ಪದ ಅಭಿಷೇಕ ಮಾಡೋದಿದೆ.
ಅಭಿಷೇಕ ಆದರೆ ಮಂಡಲಾಭಿಷೇಕ ಅಂತ ನಾಳೆ ಹೆಸರು. ಮಂಡಲಾಭಿಷೇಕ ಮುಗಿದ್ರೆ ಅಲ್ಲಿ ಅಯ್ಯಪ್ಪ ಸ್ವಾಮಿಯ ಬ್ರಹ್ಮೋತ್ಸವದ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಅದು ನಾಳಿನ ಕಾರ್ಯಕ್ರಮ. ಇವತ್ತು ಏನು 18 ಮೆಟ್ಲತ್ತಿ ಇರುಮುಡಿ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ನಾಳಿನ ಕಾರ್ಯಕ್ರಮ ಬೇರೆ ಇರ್ತದೆ. ನಾನು ನಾಳೆ ಬೆಳಿಗ್ಗೆ ಅದರ ವಿವರ ಕೊಡ್ತೀನಿ. ಇವತ್ತು ನಾವು 18 ಮೆಟ್ಲತ್ತಿ ಪಾದಯಾತ್ರೆ ಮುಗಿಸಿದ್ವಿ. ಸ್ವಾಮಿ ಶರಣಂ ಸ್ವಾಮಿ ಶರಣಂ. ಈ ಪಾದಯಾತ್ರೆಯಲ್ಲಿ ನಾವು ಇವತ್ತು ಬೆಳಗಿನ ಜಾವ ಅಂದರೆ ನಿನ್ನೆ ರಾತ್ರಿ ಇರುಮುಡಿ ಕಟ್ಟಿದ್ವಿ. ಎಲ್ಲರಿಗೂ ಒಂದು 400 ಸ್ವಾಮಿಗಳು ನಮ್ಮ ಜೊತೆಗಿದ್ದು ಅವರು ಇರುಮುಡಿನ ನಿನ್ನೆ ರಾತ್ರಿ ಕಟ್ಟಿ ಇವತ್ತಿನ ಬೆಳಗಿನ ಜಾವ ನಾವು ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿಂದ ಬಸ್ಸಲ್ಲಿ ಹೋಗಿ ಅಲ್ಲಿಂದ ಇರುಮುಡಿ ಹೊತ್ತುಕೊಂಡು ಪಾದಯಾತ್ರೆ ಮಾಡಿದ್ದೀವಿ. ಆಮೇಲೆ ದೇವಸ್ಥಾನಕ್ಕೆ ಬಂದು 18 ಮೆಟ್ಲು ದೇವರ ದರ್ಶನ ಮಾಡಿದ್ದೀವಿ. ಸ್ವಾಮಿ